ನಮಸ್ತೆ ಫ್ರೆಂಡ್ಸ್, ನಾನು ಮೊನ್ನೆ ಹೇಳಿದ್ದೆ ಲೆಹೆಂಗಾ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ. ಯಾವ ರೀತಿ ಲೆಹೆಂಗಾ ಬ್ಲೌಸ್ ಸ್ಟಿಚ್ ಮಾಡಿದ್ದೇನೆ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಫ್ರಂಟ್ ಪಾರ್ಟ್ ಇದೆ. ಫ್ರಂಟ್ ಪಾರ್ಟಲ್ಲಿ ಇದು ನೋಡಿ, ಈ ರೀತಿ ನೆಕ್ ಮಾಡಿದ್ದೇನೆ. ನೆಕ್ ನೋಡಿ, ನೆಕ್ ಡಿಸೈನು. ಬ್ಯಾಕ್ ಪಾರ್ಟಲ್ಲಿ ಡೈಮಂಡ್ ಶೇಪ್ ಇದೆ ಫ್ರೆಂಡ್ಸ್. ಇದು ನಾನು ಫೋಟೋ ಹಾಕಿದ್ದೇನೆ ನೋಡಿ. ಯಾರಿಗೆಲ್ಲ ಇಷ್ಟ ಆಗತ್ತೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕಸ್ಟಮರ್ಗೆ ಇದೇ ರೀತಿ ಬೇಕಾಗಿತ್ತು, ಸೊ ಹಾಗಾಗಿ ಇದೇ ರೀತಿ ಡೈಮಂಡ್ ಶೇಪ್ ಕೊಟ್ಟಿದ್ದೇನೆ. ಸೊ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈ ರೀತಿ ರೆಡಿ ಆಗಿದೆ. ಇದು ಲೆಹೆಂಗಾ ಮೇಲಿನ ಬ್ಲೌಸ್ ಇದೆ. ಸೊ ಇದು ಸಹ ಇವತ್ತಿನ ರೂಟೇನಲ್ಲಿ ಇದು ಬ್ಲೌಸು ರೆಡಿ ಆಗಿದೆ. ಇದಕ್ಕೆ ನಾನು ಇಲ್ಲಿ ನೋಡಿ ಸಮೋಸ ಲೇಸ್ ಹಚ್ಚಿದ್ದೇನೆ. ಸಮೋಸ ಲೇಸ್ ಹಚ್ಚಿ 4 ಟಕ್ಸ್ ಬ್ಲೌಸ್ ಇದೆ, ಸಿಂಪಲ್ ಇದೆ, ಹಾಗಾಗಿ ಜಾಸ್ತಿ ಗ್ರ್ಯಾಂಡ್ ಏನಿಲ್ಲ. 4 ಟಕ್ಸ್ ಬ್ಲೌಸು. ಸೊ ಎರಡು ಬ್ಲೌಸ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ನಾನು ಮೊನ್ನೆ ಹೇಳಿದ್ದೆ ಲೆಹೆಂಗಾ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ. ಯಾವ ರೀತಿ ಲೆಹೆಂಗಾ ಬ್ಲೌಸ್ ಸ್ಟಿಚ್ ಮಾಡಿದ್ದೇನೆ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಫ್ರಂಟ್ ಪಾರ್ಟ್ ಇದೆ. ಫ್ರಂಟ್ ಪಾರ್ಟಲ್ಲಿ ಇದು ನೋಡಿ, ಈ ರೀತಿ ನೆಕ್ ಮಾಡಿದ್ದೇನೆ. ನೆಕ್ ನೋಡಿ, ನೆಕ್ ಡಿಸೈನು. ಬ್ಯಾಕ್ ಪಾರ್ಟಲ್ಲಿ ಡೈಮಂಡ್ ಶೇಪ್ ಇದೆ ಫ್ರೆಂಡ್ಸ್. ಇದು ನಾನು ಫೋಟೋ ಹಾಕಿದ್ದೇನೆ ನೋಡಿ. ಯಾರಿಗೆಲ್ಲ ಇಷ್ಟ ಆಗತ್ತೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕಸ್ಟಮರ್ಗೆ ಇದೇ ರೀತಿ ಬೇಕಾಗಿತ್ತು, ಸೊ ಹಾಗಾಗಿ ಇದೇ ರೀತಿ ಡೈಮಂಡ್ ಶೇಪ್ ಕೊಟ್ಟಿದ್ದೇನೆ. ಸೊ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈ ರೀತಿ ರೆಡಿ ಆಗಿದೆ. ಇದು ಲೆಹೆಂಗಾ ಮೇಲಿನ ಬ್ಲೌಸ್ ಇದೆ. ಸೊ ಇದು ಸಹ ಇವತ್ತಿನ ರೂಟೇನಲ್ಲಿ ಇದು ಬ್ಲೌಸು ರೆಡಿ ಆಗಿದೆ. ಇದಕ್ಕೆ ನಾನು ಇಲ್ಲಿ ನೋಡಿ ಸಮೋಸ ಲೇಸ್ ಹಚ್ಚಿದ್ದೇನೆ. ಸಮೋಸ ಲೇಸ್ ಹಚ್ಚಿ 4 ಟಕ್ಸ್ ಬ್ಲೌಸ್ ಇದೆ, ಸಿಂಪಲ್ ಇದೆ, ಹಾಗಾಗಿ ಜಾಸ್ತಿ ಗ್ರ್ಯಾಂಡ್ ಏನಿಲ್ಲ. 4 ಟಕ್ಸ್ ಬ್ಲೌಸು. ಸೊ ಎರಡು ಬ್ಲೌಸ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.